ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟುಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವುದು ಏನಂತಂದರೆ, ನಮ್ಮ DMLT ವಿದ್ಯಾರ್ಥಿಗಳಿಗೆ ಕೋರ್ಸನ್ನು ಕಂಪ್ಲೀಟ್ ಮಾಡಿರುವಂಥ BSMLT DMLT ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ಕನ್ಫರ್ಮ್ ಮಾಡಿರುವಂಥದ್ದು. ಏಮ್ಸ್ ಪ್ರತಿ ವರ್ಷ ಕೂಡ 2 ಟೈಮ್ಸ್ ಜಾಬ್ಗಳನ್ನು ಕರೀತಾರೆ ಏಮ್ಸ್ ವತಿಯಿಂದ. ಆಲ್ ಇಂಡಿಯಾ ಏನಪ್ಪ ಅಂದರೂ ಆಲ್ ಇಂಡಿಯಾ ಲೆವೆಲಲ್ಲಿ ಇದೊಂದು ಎಕ್ಸಾಮ್ ಇರುತ್ತೆ. ಸೊ ಇದು ನೋಟಿಫಿಕೇಷನ್ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ, ಯಾಕಂದರೆ ಭಾಳಷ್ಟು ನೋಟಿಫಿಕೇಷನ್ ಇಶ್ಯೂ ಮಾಡೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನೋಟಿಸ್ ನಂಬರ್ 23/2026 13/6/2026. ನಾ ಇದನ್ನು ನೋಟಿಫಿಕೇಷನ್ ಹೇಳ್ತಾ ಇದ್ದೀನಿ, ಮತ್ತು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅಂತ ಪದೇ ಇದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನೋಟಿಫಿಕೇಷನ್ ಭಾಳ ಇಶ್ಯೂ ಆಗ್ತವೆ ಇವ್ರ ಕಡೆಯಿಂದ. ಹೀಗಾಗಿ ಇಲ್ಲಿ ನೋಟಿಫಿಕೇಷನ್ನ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಆ ಡೇಟು ಈ ಡೇಟ್ ಅನ್ನೋಕ್ಕೆ ಹೋಗಬೇಡಿ. 13/6/2026 ಪ್ರಕಾರ ಇಲ್ಲಿ ನೋಟಿಫಿಕೇಷನ್ ಇಶ್ಯೂ ಆಗಿರುವಂಥದ್ದು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ಅದರ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಬಾಡಿಗಳಲ್ಲಿ ಏನಂದರೆ ನಿಮಗೆ ಜಾಬ್ಗಳನ್ನು ಕೊಡಬೇಕಂತಂದರೆ ಇವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಇಶ್ಯೂ ಆಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ನೋಡಿ 3/7/2026, ಅಂದರೆ 3 ಜುಲೈ 2026 ಕೊನೆ ದಿನಾಂಕ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಇಂಪಾರ್ಟೆಂಟ್ ಡೇಟ್ಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡಿ, ಈಗಾಗಲೇ 13 ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 13/6/2026, 3/7/2026 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆಮೇಲೆ ಸಬ್ಮಿಷನ್ ಆಫ್ ನೋ ಅಬ್ಜೆಕ್ಷನ್ ಅಪ್ಲಿಕೇಶನ್ ವರ್ಕಿಂಗ್ ಗೌರ್ಮೆಂಟ್ ಅಂಡರಲ್ಲಿ ಮಾಡಿರುವಂಥ ಅಭ್ಯರ್ಥಿಗಳಿಗೆ ನೋ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ 8/7/2026 ತನಕ ಟೈಮ್ ಇದೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಂದ್ರೆ, ಅಂದರೆ ರಿಜೆಕ್ಟ್ ಆಗಿದೆಯೋ ಅಕ್ಸೆಪ್ಟ್ ಆಗಿದೆ ನೋಡಬೇಕಂದ್ರೆ 11/7/2026 ಇದು ದಿನಾಂಕಗಳಿರುವಂಥದ್ದು. ಆಮೇಲೆ ಅಡ್ಮಿಷನ್ ಹಾಲ್ ಟಿಕೆಟ್ ಬಗ್ಗೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರನೇ ಅವರು ಹೇಳ್ತಾ ಹೋಗ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಿಮಗೆ 25ರಿಂದ 27 ಜುಲೈ ಒಳಗಡೆ ಕಂಡಕ್ಟ್ ಮಾಡ್ತೀವಿ. ಇದು ಟೆಂಟೇಟಿವ್ ಡೇಟ್. ಮುಂದಿನ ದಿನಗಳಲ್ಲಿ ಅವರು ನಿಮ್ಗೆ ಹೇಳ್ತಾರೆ, ಎಲ್ಲನೂ ಅಪ್ಡೇಟ್ ನೋಡ್ಕೊತಿರ್ಬೇಕಾಗುತ್ತೆ. ಇಲ್ಲಿ ನಾನು ಒಂದಷ್ಟು ಅಪ್ಲಿಕೇಶನ್ಸ್ ಡೇಟ್ ಅಂತೂ ಮುಗಿತು. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್, ಲಿಂಕ್, ಎಲಿಜಿಬಿಲಿಟಿ ಏನಿದಾವೋ, ಎಷ್ಟು ಸೀಟ್ಗಳಿದಾವೆ ಅನ್ನೋ ಎಲ್ಲನೂ ಮಾಹಿತಿ ಕೊಡ್ತೀವಿ. ನೀವು ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಂತಂದರೆ ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಭಾಳಷ್ಟು ಏನಪ್ಪ ಅಂತಂದರೆ ವೆಬ್ಸೈಟ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಆಯಾ ಇದರದ್ದು ಸ್ಟೇಟದ್ದು ಇಲ್ಲಿ ಲಿಂಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವ್ದಾರ ಒಂದು ಎಲ್ಲಿ ಬೇಕು ನಿಮಗೆ ಯಾವ ಸ್ಟೇಟಲ್ಲಿ ಜಾಬ್ಗಳು ಜಾಸ್ತಿ ಇದ್ದಾವೆ ನೋಡಿಕೊಂಡು ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಇಲ್ಲಿ ಇದು ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ ಆಗುತ್ತೆ. ನೆನಪಿಟ್ಕೋರಿ, ಇದು ಕರ್ನಾಟಕ ಅಂತಲ್ಲ, ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ ಈ ವೆಬ್ಸೈಟಿಗೆ ಹೋಗಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಸಲ್ಲಿಸ್ಬೋದು. ಜೊತೆಗೆ ಈ ಒಂದು ನೋಟಿಫಿಕೇಷನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಎಲ್ಲನೂ ಕೂಡ ಸಿಸ್ಟಮೆಟಿಕ್ ಆಗಿ ಸ್ಟೆಪ್ ವೈಸ್ ನಿಮಗೆ ಅಪ್ಲಿಕೇಶನ್ ಇರುತ್ತೆ. ಅದನ್ನು ನೀವು ಓದ್ತಾ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ದವರು, ಗೌರ್ಮೆಂಟ್ ಅಂಡರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿದ್ದಾರೆ. ಅದನ್ನು ಮುಂದಿನ ಇದರಲ್ಲಿ ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ನೋಡಿ, ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇದರ ಮೇಲೆ ಜಾಬ್ಗಳು ಭಾಳ ಓಪನಿಂಗ್ ಇರೋದರಿಂದ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. SC ST ಇದ್ರಿಗೆ 5 ವರ್ಷ, OBC 3 ವರ್ಷ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ 10 ವರ್ಷ ತನಕ ಕೊಟ್ಟಿದ್ದಾರೆ. ಅದರ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂಡರಲ್ಲಿ ಕೆಲಸ ಮಾಡಿದವ್ರಿಗೆ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಅಂಡರ್ ಮಾಡಿದ್ರು ಕೂಡ ಅವರಿಗೆ ಅಪ್ ಟು 40 ಇಯರ್ಸ್ ತನಕ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಸ್ಪೆಷಲ್ ರಿಸರ್ವೇಷನ್ ಇದ್ದವರು ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಇಲ್ಲಿ ಕಾಶ್ಮೀರಿ, ಆಮೇಲೆ ಇವು ಬೇರೆ ಅಂಡಮಾನ್ ನಿಕೋಬಾರ್ ಈ ರೀತಿ ಇರುವಂಥವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅದೇ ರೀತಿಯಾಗಿ ನಾನು ಡೈರೆಕ್ಟಾಗಿ ಇಲ್ಲಿ ಹೋಗ್ತಿದ್ದೀನಿ. ಯಾವುದಂತಂದರೆ ನಮ್ಮ ಈಗ ಫೀಸ್ ಎಷ್ಟಾಗುತ್ತೆ. ಓಕೆ, ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫೀಸ್ ಇಲ್ಲಿ ಭಾಳ ಜನ ಹೇಳ್ತಾರೆ ಜಾಸ್ತಿ ಇದೆ ಸರ್ ಅಂತೇಳಿ. ಹೌದು ನೋಡಿ, 3,000 ರೂಪಾಯಿ ಫೀಸ್ ಇದೆ. ಜನರಲ್ ಮತ್ತು OBC 3,000, SC ST ಇದ್ದವ್ರಿಗೆ 2,400, ಮತ್ತು ಡಿಸಬಿಲಿಟಿ ಇದ್ದವರಿಗೆ ಫ್ರೀ ಇದೆ. ಯಾವುದೇ ಥರ ಫೀಸ್ ಇಲ್ಲ, ಎಲ್ಲ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಇದು ಪೇಮೆಂಟನ್ನು ಮಾಡಲಿಕ್ಕೆ ಕೊಡ್ತಾರೆ. ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡಿ, 25 ಜುಲೈದಿಂದ 27 ಜುಲೈ ತನಕ ಇದು ಇಂಟೆಂಟಿವ್ ಡೇಟನ್ನು ಕೊಟ್ಟಿದ್ದಾರೆ. ಟೆಂಟೇಟಿವ್ ಡೇಟ್, ಇದು ಕನ್ಫರ್ಮ್ ಡೇಟ್ ಅಲ್ಲ, ಅದನ್ನು ಅವ್ರು ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ನೀವು ಆಲ್ ಮೇಜರ್ ಸ್ಟೇಟ್ಗಳಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಪ್ಪ, ಅಡ್ಮಿಟ್ ಕಾರ್ಡ್ಗಳನ್ನು ನಿಮಗೆ ವೆಬ್ಸೈಟಲ್ಲಿ 3 ದಿನ ಮೊದಲೇ ಅಡ್ಮಿಟ್ ಕಾರ್ಡನ್ನು 3 ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಅಪ್ಡೇಟ್ ಮಾಡ್ತಾರೆ. ಅದು 7 ದಿನ ಬಿಫೋರ್ ಅಪ್ಡೇಟ್ಗಳು ಮಾಡ್ತಾರೆ. ಈ ವೆಬ್ಸೈಟಲ್ಲಿ aims.ac.in ಒಳಗಡೆ ಅಪ್ಡೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 400 ಮಾರ್ಕ್ಸ್ ಇರ್ತವೆ. ಅಂದರೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತವೆ. ಓಕೆ, ಅದರಲ್ಲಿ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಅದರಲ್ಲಿ ಏನಪ್ಪ ಅಂದರೆ 20 ಥರ ಇರ್ತವೆ, 20 ಥರ. ಅಂದರೆ ಜನರಲ್ ನಾಲೆಜು, ಅಪ್ಟಿಟ್ಯೂಡು, ಆಮೇಲೆ ನಾಲೆಜ್ ಆಫ್ ಕಂಪ್ಯೂಟ್ರು, ಮತ್ತು 80 MCQ ರಿಲೇಟೆಡ್ ಕ್ವಶನ್ಸ್ಗಳು ಇರ್ತವೆ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಕ್ವಶನ್ಸ್ ಪೇಪರ್ಗಳನ್ನು 5 ಸೆಕ್ಷನ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ. 18 ನಿಮಿಷದಂತೆ 20 ಕ್ವಶನ್ದಂತೆ 5 ಡಿವೈಡ್ ಮಾಡ್ಕೊಂಡಿದ್ದಾರೆ.
ಓಕೆ. ಆದಮೇಲೆ ಮೀಡಿಯಮ್ ನೋಡಿ, ಮೀಡಿಯಮ್ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ ಆ್ಯಸ್ ಪರ್ ದ ನೀವು 10th ಪಿ ಯು ಸಿಯಲ್ಲಿ ನೀವು ಹಿಂದಿ ಅಥವಾ ಇಂಗ್ಲೀಷ್ ಎರಡರಲ್ಲಿ ಒಂದಿರುತ್ತೆ. ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ನೋಡಿರಿ, ನೀವು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾನೆ, ನೆನಪಿರಲಿ ನೆಗೆಟಿವ್ ಮಾರ್ಕ್ಸ್. ಆದರೆ ಕ್ವಾಲಿಫಿಕೇಷನ್ ನೋಡಿರಿ, 40% ಇದ್ದರೆ ಯು ಆರ್ ಜನರಲ್ ಮೆರಿಟ್ದವರು ಮತ್ತು ಇಕನಾಮಿಕಲ್ ವಿಕಲ್ ಇದ್ದವರು 40%ಅಲ್ಲಿ ಪಾಸ್ ಆಗಬೇಕು. ಒ ಬಿ ಸಿ ಅವರು 35ರಲ್ಲಿ ಪಾಸ್ ಆಗಬೇಕು. SC ST ದವರು 30%ಅಲ್ಲಿ ಈ ಒಂದು ಎಕ್ಸಾಮನ್ನು ಪಾಸ್ ಆಗಬೇಕಾಗತ್ತೆ. ಆಮೇಲೆ ನೋಡಿ ಇಲ್ಲಿ ಲ್ಯಾಂಗ್ವೇಜ್, ಓಕೆ, ಇವೆಲ್ಲ ಹುದ್ದೆಗಳು ಸಿಲೆಬಸ್ ಮತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸಿಲೆಬಸ್ ಹುದ್ದೆಗಳನ್ನು ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಬೇರೆ ಬೇರೆ ಅದರ ಮೇಲೆ ನಾನು ಡೈರೆಕ್ಟಾಗಿ ಇಲ್ಲಿ ನಿಮಗೆ ಫಾರ್ಮಸಿ ಇರ್ಬೋದು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಅದು ಲ್ಯಾಬ್ರೇಟರಿ ಟೆಕ್ನಾಲಜಿ ಮೇಲೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಎಕ್ಸಾಮ್. ಓಕೆ, ಎಲ್ಲ ಆಲ್ಮೋಸ್ಟ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತಾವೆ, ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಇರ್ತಾವೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ, ನಿಮ್ದು ಯಾವ ಲ್ಯಾಂಗ್ವೇಜಲ್ಲಿ ನೀವು ಬರ್ತೀರಾ, ಇಂಗ್ಲೀಷ್ ಅಥವಾ ಹಿಂಗೆ ಎರಡರಲ್ಲಿ ಒಂದೇ ಇರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ. ನೋಡಿ ಇಲ್ಲಿ ಹುದ್ದೆಗಳು ಇರುವಂಥದ್ದು ನೋಡಿ, ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್, ಟೆಕ್ನಾಲಜಿಸ್ಟು, ಲ್ಯಾಬ್ ಅಟೆಂಡೆಂಟು, ಗ್ರೇಡ್ 2 ಟೆಕ್ನಿಷಿಯನ್ ಲ್ಯಾಬ್ರೋಟ್ರಿ, ಆಮೇಲೆ ಟೆಕ್ನಿಷಿಯನ್ ಲ್ಯಾಬ್ರೋಟ್ರಿ, ಟೆಕ್ನಿಕಲ್ ಆಫೀಸರ್, ಸೂಪರ್ವೈಸರ್ ಲ್ಯಾಬ್ರೋಟ್ರಿ ಟೆಕ್ನಾಲಜಿ ಅಂತಿದೆ. ಇಲ್ಲಿ ಜೂನಿಯರ್ ಲ್ಯಾಬ್ರೋಟ್ರಿ ಟೆಕ್ನಾಲಜಿಸ್ಟ್ ಏಮ್ಸ್ ಮಧುರದಲ್ಲಿರುವಂಥದ್ದು. ಇಲ್ಲಿ 18ರಿಂದ 27 ವರ್ಷ ಇರಬೇಕು. ಮತ್ತು ಆಲ್ರೆಡಿ ನಾನು ಇದನ್ನು ಹೇಳಿದ್ದೇನೆ, ಏಜ್ ರಿಲ್ಯಾಕ್ಸೇಷನ್. ಇಲ್ಲಿ ನೋಡಿರಿ, ಸೈನ್ಸ್ ಪ್ಲಸ್ 2 ವರ್ಷ ಡಿಪ್ಲೊಮಾ ಲ್ಯಾಬ್ರೋಟ್ರಿ ಟೆಕ್ನಾಲಜಿ ಆಗಿರಬೇಕು ಅಂತ ಇದೆ. ಅಥವಾ 1 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ಲ್ಯಾಬ್ರೋಟ್ರಿ ಟೆಕ್ನಾಲಜಿಯಲ್ಲಿ 100 ಬೆಡ್ ಹಾಸ್ಪಿಟಲಲ್ಲಿ ನೀವು ಎಕ್ಸ್ಪೀರಿಯನ್ಸನ್ನು ತೊಗೊಂಡಿರಬೇಕು. ಅಥವಾ 10+2 BSc MLT ಆಗಿರಬೇಕು ಅಂತಿದೆ. ಆಮೇಲೆ ಇಲ್ಲಿ ನೋಡಿ, ಎರಡನೇದು ಮೆಡಿಕಲ್ ಜೂನಿಯರ್ ಲ್ಯಾಬ್ರೋಟ್ರಿ ಟೆಕ್ನಾಲಜಿ ನ್ಯೂ ದೆಹಲಿಯಲ್ಲಿ. ಇಲ್ಲಿ ಕೂಡ ಸೇಮ್ ಸೈನ್ಸ್ ಮೇಲೆ 2 ವರ್ಷ ಲ್ಯಾಬು ಮತ್ತು 1 ವರ್ಷದ ಎಕ್ಸ್ಪೀರಿಯನ್ಸ್ ಬೇಕು. ಆಮೇಲೆ ಅಥವಾ BSc MLT ಆಗಿರಬೇಕು. ಅದು 10 ಮೇಲೆ, ಅಂದರೆ 10+2 PUC ಮೇಲೆ BSc MLT ಆಗಿರಬೇಕು. ಆಮೇಲೆ ಜೂನಿಯರ್ ಲ್ಯಾಬ್ರೋಟ್ರಿ ಟೆಕ್ನಾಲಜೀಸ್ ಭುವನೇಶ್ವರ, ಇಲ್ಲಿ ಕೂಡ 10th ಮೇಲೆ 2 ವರ್ಷದ್ದು DMLT ಅಥವಾ ಪ್ಲಸ್ 100 ಬೆಡ್ ಹಾಸ್ಪಿಟಲ್ದು ಎಕ್ಸ್ಪೀರಿಯೆನ್ಸು, ಅಥವಾ 10 PUC ಸೈನ್ಸ್ ಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು. ಅದೇ ರೀತಿಯಾಗಿ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಇವು ನೋಡಿ, ಇವೆಲ್ಲ ಆಲ್ಮೋಸ್ಟ್ ಒಂದು ಸೈನ್ಸ್ ಮೇಲೆ ಲ್ಯಾಬ್ ಪ್ಲಸ್ 2 ವರ್ಷ ಎಕ್ಸ್ಪೀರಿಯೆನ್ಸ್ 100 ಬೆಡ್ ಹಾಸ್ಪಿಟಲ್ ಆಗಿರಬೇಕು. ಇಲ್ಲಪ್ಪ ಅಂದರೆ MSc MLT ಆಗಿರ್ಬೇಕು, BSc MLT ಆಗಿರಬೇಕು. ಇದು ಕೂಡ ಹಂಗೆ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಎಲ್ಲ ಕೂಡ ಏನಪ್ಪ ಅಂದ್ರೆ ಸೈನ್ಸ್ PUC ಸೈನ್ಸ್ ಮೇಲೇ ಜಾಬು. ಅದಾದ ನಂತರ ನೋಡಿ, ಇಲ್ಲಿ ಕೂಡ ಲ್ಯಾಬ್ ಗ್ರೇಡ್ ಅಟೆಂಡೆಂಟ್ ಗ್ರೇಡ್ 2 ಇದೆ. ಇಲ್ಲಿ ಕೂಡ ಸೈನ್ಸ್ ಮೇಲೇ ಲ್ಯಾಬ್ ಟೆಕ್ನಿಷಿಯನ್ 2 ವರ್ಷ ಎಕ್ಸ್ಪೀರಿಯೆನ್ಸ್, ಸೈನ್ಸ್ ಮೇಲೆ ಸೈನ್ಸ್, ಇವೆಲ್ಲ ಕೂಡ ಸೈನ್ಸ್ ಮೇಲೆ, ಯಾವುದು 10th ಮೇಲೆ ಇಲ್ಲ, ಇಲ್ಲಿ ಎಲ್ಲ ಕೂಡ ಸೈನ್ಸ್ ಮೇಲೇ 2 ವರ್ಷ ಎಕ್ಸ್ಪೀರಿಯೆನ್ಸ್ ಪ್ಲಸ್ DMLT, ಆಮೇಲೆ BSc MLT ಡಿಗ್ರಿ BSc MLT ಆಗಿರಬೇಕು. ಲ್ಯಾಟ್ರಿ ಎಂಟ್ರಿಯವ್ರಿಗೆ ಇಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ, ಅಂದರೆ ಮಿನಿಮಮ್ 2 ಇಯರ್ ಅಂತ ಹೇಳಿದೆ. ಇಲ್ಲಿ ಇದೇನು ಹೇಳಿದಾರಪ್ಪ ಅಂತಂದ್ರೆ ಇಲ್ಲಿ ಬಿದೆ ನೋಡಿರಿ, ನೀವು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಬಂದರೆ BSc MLT ಅವ್ರ 5 ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಎನಿ ಫೀಲ್ಡಲ್ಲಿ ಆಗಿರಬೇಕು. ಡಿಪ್ಲೊಮಾ 8 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಇವೆಲ್ಲ ಇರುವಂಥದ್ದು. ಇಲ್ಲಿ ನೋಡಿರಿ, ಇಲ್ಲಿ ಕೂಡ ಏನಪ್ಪ ಅಂದರೆ ಡಿಪ್ಲೊಮಾ ಲ್ಯಾಬ್ ಟೆಕ್ನಾಲಜಿಸ್ಟು ರೆಕಗ್ನೈಸ್ ಯೂನಿವರ್ಸಿಟಿ ಮತ್ತು 6 ಮಂತ್ ಎಕ್ಸ್ಪೀರಿಯೆನ್ಸ್ ಇನ್ ಲ್ಯಾಬ್ ಟೆಕ್ನಿಷಿಯನ್, 6 ಮಂತ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಇದು ಟೆಕ್ನಿಷಿಯನ್ಸ್ಗಳಿಗೆ. ಓಕೆ, ಆಮೇಲೆ ಇಲ್ಲಿ ನೋಡಿ, ಟೆಕ್ನಿಷಿಯನ್ಸ್ ಲ್ಯಾಬ್ರೇಟ್ರಿಯಲ್ಲಿ ಕೂಡ ನಾಗ್ಪುರ ಅನ್ನೋರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದಾವೆ. ನಿಮ್ಗೆ ಯಾವ ರಾಜ್ಯ ಬೇಕಾದ್ರೆ ನೋಡ್ಕೋಬೇಕಾಗತ್ತೆ. ಈ PDF ಮುಖಾಂತರ ನೀವು ಮಾಹಿತಿಯನ್ನು ತೊಗೊಬೇಕಾಗತ್ತೆ. ನೋಡಿ, ಸೈನ್ಸ್ ಮೇಲೇ ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು, 1 ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ನೋಡ್ತಾ ಇದ್ದೀರಿ, ಎಲ್ಲ ಬೇರೆ ಬೇರೆ. ಮಧುರದಲ್ಲಿ ಎಷ್ಟಿದಾವಪ್ಪ ಅಂದ್ರೆ 4 ಹುದ್ದೆಗಳಿದಾವೆ. ಆಮೇಲೆ ದಿಲ್ಲಿಯಲ್ಲಿ 46 ಹುದ್ದೆಗಳು, ಆಮೇಲೆ ಭುವನೇಶ್ವರದಲ್ಲಿ 4 ಹುದ್ದೆ, ಮಂಗಳಗಿರಿಯಲ್ಲಿ 13 ಹುದ್ದೆಗಳು, ಅದೇ ನಂತರ ರಾಯಬರಲ್ಲಿ 2 ಹುದ್ದೆ, ಆಮೇಲೆ ರೇವರಿಯಲ್ಲಿ 2 ಹುದ್ದೆ, ವಿಜಯಪುರದಲ್ಲಿ 4 ಹುದ್ದೆ, ಆಮೇಲೆ ಮೆಡಿಕಲ್ ಸೈನ್ಸಸ್ ಸೆಂಟ್ರಲ್ ಆರ್ಮಡ್ ಒಳಗಡೆ 7 ಹುದ್ದೆಗಳು, ಆಮೇಲೆ ವರ್ಧಾ ಮತ್ತು ಮಹಾವೀರ್ ಮೆಡಿಕಲ್ ಕಾಲೇಜ್ ಸಫರ್ಜಂಗ 10 ಹುದ್ದೆಗಳು, ಆಮೇಲೆ ಬಿಲಾಸ್ಪುರದಲ್ಲಿ 3, ರಾಯ್ಪುರದಲ್ಲಿ 6, ಭೋಪಾಲು, ಬಿಲಾಸ್ಪುರು, ರಿಷಿಕೇಶಿ, ಆಮೇಲೆ ಪಟ್ನಾದಲ್ಲಿ 12. ಇದೇ ರೀತಿಯಾಗಿ ಏನಾಗಿದಾವೆ ಅಂತಂದರೆ ಒಟ್ಟು ಇಲ್ಲಿ ಅಂದರೆ 240+ ಹುದ್ದೆಗಳನ್ನು ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಇದನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ.